ಎಲ್ರಿಗೂ ನಮಸ್ತೆ. ನೋಡಿ, 1 kg ನಾವು ಬಂಗುಡೆ ಮೀನು ತಂದಿರಲಿದೆ. ಈಗ ಇದನ್ನು ಸ್ಪೆಷಲ್ ಬಂಗುಡೆ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಒಳ್ಳೆಯದಾಗ್ತದೆ ನೋಡಿ. ಈ ಥರ ಚೆನ್ನಾಗಿ ಅದರ ಒಳಗಿದ್ದದೆಲ್ಲ ಕಪ್ಪು ಕಪ್ಪು ಇದ್ದದೆಲ್ಲ ತೆಗೆದುಕೊಳ್ಬೇಕು. ನೀಟಾಗಿ ತೊಳ್ಕೊಂಡು ನಂತರ ಮಸಾಲೆ ಹಾಕಿ ನಾವು ಕಲಿಸ್ಬೇಕು. ನನ್ನಲ್ಲಿ ಈ ದಿನ ರೆಡಿ ಮಸಾಲೆ ಇದೆ, ಅಂದರೆ ಪ್ಯಾಕೆಟ್ ಮಸಾಲೆ ಎಲ್ಲ ಮನೆಯಲ್ಲಿ ರೆಡಿ ಮಾಡಿ ಕೊಟ್ಟದು ನಮ್ಮ ಅತ್ತಿಗೆ ಉಡುಪಿಯಿಂದ. ಅದನ್ನು ನೋಡಿ, ಈ ಥರ ಟಿಫಿನಲ್ಲಿ ಹಾಕಿ ಕೊಟ್ಟಿದ್ದಾರೆ. ರೆಡಿ ಇದೆ. ಇದರಲ್ಲಿ ಏನೇನು ಹಾಕಬೇಕು ಅಂತೇಳಿ ನೆಕ್ಸ್ಟಿಗೆ ನಾನು ಒಂದೊಂದೇ ಹೇಳ್ತಾ ಇರ್ತೇನೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಒಂದು 4 ಸ್ಪೂನು ಅಥವಾ ಎಷ್ಟು ಮೀನು ನೋಡ್ಕೊಂಡು ಹಾಕಬೇಕು. ನೋಡಿ, 4 ಸ್ಪೂನ್ ಆದರೂ ಬೇಕಾಗ್ತದೆ. ನಂತರ ನಾನು ಪುನಃ ಇನ್ನೊಂದು ಸ್ಪೂನ್ ಹಾಕ್ತೇನೆ ನೆಕ್ಸ್ಟಿಗೆ. ಈ ಥರ ಸರಿ ಮಾಡಿ ಕಲಿಸ್ಕೊಳ್ಬೇಕು. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇದೆ. ಎಷ್ಟು ಬೇಕು ಅಷ್ಟು ನಾವು ಹಾಕಿಕೊಂಡ್ರೆ ಆಯಿತು. ಈ ಥರ ಮಾಡಿ ಇಟ್ಟುಕೊಂಡ್ರೆ ತುಂಬ ಸುಲಭ. ಮೀನು ತಗೊಂಡು ಕ್ಲೀನ್ ಮಾಡಿದ ಕೂಡಲೇ ಈ ಥರ ಮಸಾಲೆ ಹಾಕಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ಮತ್ತು ಕಾಯಿಸಲಿಕ್ಕೆ ಸುಲಭ ಆಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ನಾನು ಮಾತ್ರ ಜಜ್ಜಿ ಹಾಕೋದು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ಥರ ಜಜ್ಜಿ ಹಾಕಿ ಇಟ್ಟುಕೊಂಡಿದ್ದೇನೆ. ಇದರಲ್ಲಿ ಕೂಡ ಹಾಕಿದ್ದಾರೆ ನೋಡಿ. ಈ ಥರ ಸರಿಯಾಗಿ ಕಲಿಸ್ಕೊಳ್ಬೇಕು. ಇದರಲ್ಲಿ ಏನೇನು ಸಾಮಾನು ಇದೆ ಅಂತ ಹೇಳ್ತೇನೆ ನಾನು. ಸಾಮಗ್ರಿಗಳು: ಮೆಣಸು, ಅರಶಿನ ಹುಡಿ, ವಿನಿಗರ್ ಅಥವಾ ಹುಣಸೆ ಹಣ್ಣಿನ ರಸ ಹಾಕ್ಬೋದು. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಕೂಡ ಇದೆ ಇದರಲ್ಲಿ. ಹೀಗೆ ಮಾಡಿ ಕಲಸಿಟ್ಕೊಳ್ಬೇಕು. ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಇದನ್ನು ಮಸಾಲೆ ತೆಗೆದು ನಾವು ಫಿಶ್ಶಿಗೆ ಹಾಕಿ ಕಲಸಿಡ್ಬೋದು. ಅಥವಾ ಯಾವುದಾದ್ರೂ ಬೇಳೆ ಸಾರು ಮಾಡೋದಾದರೂ ಅದನ್ನು ಉಪಯೋಗಿಸ್ಬೋದು. ಅಂದರೆ ಅದರಲ್ಲಿ ಎಲ್ಲ ಸಾಮಗ್ರಿಗಳಿದೆ. ತುಂಬ ಒಳ್ಳೆಯದಿದೆ ಅದು. ಒಂದು ಅರ್ಧ ಕೆಜಿದು 1 kgದು ಮಸಾಲೆ ಮಾಡಿ ಇಟ್ಕೊಂಡ್ರೆ ತುಂಬ ದಿನಕ್ಕೆ ಬರ್ತದೆ ಅದು. ನೋಡಿ, ಅರ್ಧ ಗಂಟೆ ಆಯಿತು. ಈಗ ನಾನು ಫಿಶ್ ಫ್ರೈ ಹೇಗೆ ಮಾಡೋದು ತೋರಿಸ್ತೇನೆ. ಸ್ಪೆಷಲ್ ಬಂಗುಡೆ ಫ್ರೈ ಈ ಥರ ರವೆಯಲ್ಲಿ ಹಾಕಿ ನೋಡಿ. ಈ ಥರ ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಹೀಗೆ ಉದ್ದಿಸ್ಕೊಳ್ಬೇಕು. ತುಂಬ ಒಳ್ಳೆಯದಾಗ್ತದೆ ಇದು. ಅಂದರೆ ಅದು ಈರುಳ್ಳಿಯ ಪರಿಮಳ, ಬೆಳ್ಳುಳ್ಳಿ ಹೇಗೂ ಹಾಕಿರ್ತೇವೆ ನಾವು, ತುಂಬ ಒಳ್ಳೆ ಪರಿಮಳ ಕೂಡ ಖುಷಿಯಾಗ್ತದೆ. ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹೀಗೆ ಹಾಕ್ಕೊಳ್ಬೇಕು. ಮಸಾಲೆಯಲ್ಲಿ ಆಲ್ರೆಡಿ ಇದೆ ವಿನಿಗರ್ ಅಥವಾ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡದ್ದು. ಆದರೂ ಮೇಲಿಂದ ಇದು ಸ್ವಲ್ಪ ಹಾಕ್ಕೊಳ್ಬೇಕು. ತಿಂದಾಗ ಕೂಡ ಕರಗಲಿಕ್ಕೂ ಕೂಡ ಒಳ್ಳೆಯದು. ಲಿಂಬೆ ಹಣ್ಣಿಂದು ರಸ ಹಾಕಿದರೆ ಎಷ್ಟು ತಿಂದರೂ ನಾವು ತಿಂದೆವು ಅಂತ ಅನಿಸೋದಿಲ್ಲ. ನೋಡಿ, ಈ ಥರ ತುಂಬ ಒಳ್ಳೆಯದಾಗ್ತದೆ ಮಸಾಲೆ ಮಾಡಿಟ್ಟುಕೊಂಡ್ರೆ. ಹಾಗಾಗಿ ನಾನು ತೋರಿಸ್ತಾ ಇದ್ದೇನೆ ಈ ದಿನ ಸ್ಪೆಷಲ್ ಬಂಗುಡೆ ಫ್ರೈ. ನೀವು ಕೂಡ ಮಾಡಿ ನೋಡಿ, ತುಂಬ ರುಚಿಯಾಗ್ತದೆ ಮತ್ತು ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಮಸಾಲೆ ಹೇಗೂ ರೆಡಿ ಇದೆ. ಕೋಟಿಂಗ್ ಅಷ್ಟೇ ಮಾಡಿದರೆ ಆಯಿತು. ಅರ್ಧ ಗಂಟೆ ಬಿಟ್ಟು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ನೋಡಿ, ಈರುಳ್ಳಿ ಎಲ್ಲ ಕೆಂಪಾಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಮೀನಿನ ಸ್ಮೆಲ್ ಕೂಡ ಇಲ್ಲ, ಬರೀ ಈರುಳ್ಳಿದೇ ಪರಿಮಳ ಬರ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.